ಇಂದು ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರು. ಡಿ ಗ್ಯಾಂಗ್ಗೆ ಮತ್ತೆ ಜೈಲ ಬೇಲ. ಇಂದಿಗೆ ನಾಗೇಂದ್ರ ಇಡಿ ಕಸ್ಟಡಿ ಅಂತ್ಯ. ಮತ್ತೆ ಅಧಿಕಾರಿಗಳು ಕಸ್ಟಡಿಗೆ ಕೇಳ್ತಾರ? ಬಡವರ ಮಕ್ಕಳ ದುಡ್ಡು ಮದ್ಯ ಖರೀದಿಗೆ ಬಳಕೆ ಆಯ್ತಾ? ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣದ ಬಗ್ಗೆ ಕಾಂಗ್ರೆಸ್ಗೆ ನಡುಕ. ಯಾಕಂತಂದ್ರೆ ಎಲೆಕ್ಷನ್ಗೆ ಖರ್ಚಾಗಿದೆ, ಎಣ್ಣೆಗೆ ಖರ್ಚಾಗಿದೆ ಅನ್ನುವಂಥ ದಾಖಲೆ ಬಿಡುಗಡೆ ಮಾಡಿದ ಇಡಿ. ರಾಜ್ಯದಲ್ಲಿ ಮುಂದುವರೆದ ಮಳೆ ಆರ್ಭಟ. ಗಂಗಾವಳಿ ನದಿ ಆರ್ಭಟಕ್ಕೆ ಬದುಕು ಸರ್ವನಾಶ. ಮಣ್ಣಿನಡಿ ಸಮಾಧಿಯಾದವರಿಗಾಗಿ ಮುಂದುವರೆದ ಶೋಧ. ದುಬಾರಿ ದುನಿಯಾದಲ್ಲಿ ತರಕಾರಿ ಬೆಲೆ ಗಗನಕ್ಕೇರಿಕೆ. ಶತಕದ ಗಡಿ ದಾಟಿದ ಟೊಮೆಟೊ ಬೆಲೆ ಗ್ರಾಹಕರ ಜೇಬು ಸುಡುತ್ತಿದೆ. ಬೀನ್ಸ್, ಕ್ಯಾರೆಟ್ ದರ. ಓಕೆ, ನಿಮಗೆ ಆರಂಭದಲ್ಲಿ ಆನೆ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನಮ್ಮ ರಿಪೋರ್ಟರ್ ಯಾರ್ಯಾರಲ್ಲಿದ್ದಾರೆ, ಆನೆ ರೂಪದ ಅಂದರೆ ಆನೆ ರೀತಿಯಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಭಾಳ ಬಲಿಷ್ಠರಾಗಿರುವಂಥವ್ರು ಅಂತೇಳಿ. ಓಕೆ, ಅಜಯ್ ಇದ್ದಾರೆ ಆ್ಯಂಡ್ ನಾಗರಾಜ್ ಇದ್ದಾರೆ ಆ್ಯಂಡ್ ನಾಗೇಂದ್ರ ಬಾಬು ಇದ್ದಾರೆ. ನಾಗೇಂದ್ರ ಬಾಬು ಫುಲ್ ಮಳೆಯಲ್ಲಿ ಫುಲ್ ಮಾಹಿತಿ ಕೊಟ್ಟು ಇವತ್ತು ಮೊಬೈಲ್ ಹಾಳಾಗಿದೆಯಂತೆ. ಎನಿವೆ ಬೇರೆ ಬೇರೆ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ ಅವರು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮನ್ನು ಮಾತಾಡಿಸ್ತೀನಿ. ಮೊದಲಿಗೆ ವೀಕ್ಷಕರೇ, ಕೊಡಗಿನಲ್ಲಿ ಓಪನ್ ಶೌಚಾಲಯದ ಗುಂಡಿಗೆ ಬಿದ್ದಿದೆ ಒಂದು ಕಾಡಾನೆ. ಪಾಪ ಅದರದ್ದು ಪ್ರಾಬ್ಲಮ್ ನೀವು ನೋಡಬೇಕು. ವಿರಾಜಪೇಟೆ ತಾಲೂಕಿನಲ್ಲಿ ಕೆ ಬೈಗೋಡು ಗ್ರಾಮದಲ್ಲಿ ಘಟನೆ ನಡೆದಿದೆ. JCB ಮೂಲಕ ಕಾರ್ಯಾಚರಣೆ ನಡೆಸಿದ್ರು, ಕೊನೆಗೂ ಬಚಾವ್ ಮಾಡಿದ್ದಾರೆ. ಆದರೆ ಗುಂಡಿಯಿಂದ ಹೊರಬಂದ ಸಲಗ ಆ ದೊಡ್ಡ ಆಕಾರ, ಅದನ್ನು ನೋಡುವಾಗ ಮೈ ಜುಮ್ಮನ್ನತ್ತೆ. ಬದುಕಿದೆಯಾ ಬಡ ಜೀವ ಅಂತೇಳಿ ಕಾಡಿನತ್ತ ಓಡಿದೆ ಅದು. ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಬಂದಂಥ ಆನೆ. ಅಲ್ಲಿ ಏನಾಗಿದೆ, ಓಪನ್ ಶೌಚಾಲಯಗಳಿರುತ್ತೆ. ಅದು ಯಾವ ರೀತಿಯಿಂದ ಗೊತ್ತಿಲ್ಲಪ್ಪ, ಅದು ಯಾಕೆ ಹಂಗೆ ಇಡ್ತಾರೆ ಅಂತ ನೋಡಿ. ಇದು ವಿರಾಜಪೇಟೆ ಶೌಚಾಲಯದ ಗುಂಡಿಗೆ ಬಿದ್ದಿದೆ ಆನೆ. ಸಣ್ಣ ಆನೆ ಅದು. ಈ ಆನೆಗಳು ಗೊತ್ತಾಗೋದು ಅದರ ಇದರಲ್ಲಿ ಯಾವುದರಲ್ಲಿ ದಾಡೆ ಅಲ್ಲಿಂದ ಗೊತ್ತಾಗುತ್ತೆ. ಸಣ್ಣ ಮರಿ ಆನೆ ಅದು. ಅಬ್ಬಾ ಅಯ್ಯೋ. ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ನಮಗೆ ಒಂದು ಕಡೆ ಖುಷಿ ಏನಪ್ಪ ಅಂತಂದ್ರೆ ಸೇವ್ ಮಾಡಿದ್ದಾರೆ. ನೋಡಿ, ಅಣ್ಣ ಬಂದ ಬಿಟ್ರೆ ಸಾಕಪ್ಪ ಅನ್ನೋ ತರ ಇದೆ. ಹೌದು, ಆನೆ ಅಂದ್ರೆ ಒಂಥರ ಪ್ರೀತಿ ರೀ ಮಕ್ಕಳಿಗೆ, ನಮಗೆ. ಆಮೇಲೆ ಒಂದು ಗಣಪತಿ ಟಚ್ಚು ನಮಗೆ. ಇನ್ನೊಮ್ಮೆ ತೋರಿಸಿ ಅದನ್ನ ವಿಜುವಲ್ಲು. ನೋಡಿ ಆನೆ ಹಿಂಗ್ ಬಿದ್ದಿದೆ. ಅದು ಶೌಚಾಲಯದ ಗುಂಡಿ, ಅದು ಓಪನ್